ಸರ್ ಈ ಫೆನ್ಸಿಂಗ್ನ ಹಾಕ್ಸ್ಕೊಳ್ಳೋದ್ರಲ್ಲಿ ಯಾರು ಮೋಸ ಹೋಗ್ಬೇಡಿ. ಈ ಫೆನ್ಸಿಂಗ್ ಅಂದರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ತಾಳು ತುದಿ ಎಲ್ಲ ಒಂದೇ ಸೈಜ್ ಇದೆ ಸರ್, ವಕ್ರ ಪಕ್ರ ಎಲ್ಲೂ ಇಲ್ಲ. ಕಲ್ಲು ಇದೇ ಥರ ಇರುತ್ತೆ ಕಲ್ಲು. ಸರ್ 600 700 ಅಂತ ಹೇಳಿ ಫೆನ್ಸಿಂಗ್ ಮಾಡ್ತೀನಿ ಅಂತ ಹೆಂಗೆಂಗೋ ಫೆನ್ಸಿಂಗ್ ಮಾಡಿ ಎಲ್ಲೋ ಓಡೋಗ್ಬಿಟ್ಟಿದ್ದಾರೆ ಸರ್. ಫೋನ್ ಮಾಡಿದ್ರೆ ಫೋನ್ಗೆ ಸಿಗ್ತಾ ಇಲ್ಲ ಸರ್. ಆದರೆ ನಾನು ಹಂಗಲ್ಲ ಸರ್, ನೀವು ಕೊಡೋ ದುಡ್ಡಿಗೆ ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ನನ್ನ ಕೆಲಸಕ್ಕೆ ನಾನು ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ ಸರ್. ನೀವು ಯಾವಾಗಾರ ಕಾಲ್ ಮಾಡಿ ನಾನು ಕಾಲ್ ರಿಸೀವ್ ಮಾಡ್ತೀನಿ. ಬಂದು ಕೆಲಸ ನೋಡಿ ಆಮೇಲೆ ನೀವು ನನಗೆ ಕೆಲಸ ಕೊಡಿ. ನಮಸ್ಕಾರ, ನಮ್ಮ ಹೆಸರು ಚಂದ್ರು ಅಂತ ಸರ್. ಇದು ಜಮೀನು ಬಂದು 5 ಎಕರೆ ಐತೆ, ಫ್ಲಾಟ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಸರ್. ಈ ಫಸ್ಟ್ ಇಲ್ಲಿ ಏನೇ ಬೆಳೆದ್ರು ನಾಶ ಮಾಡಿಬಿಡೋರು, ಅಕ್ಕಪಕ್ಕ ಜಮೀನವ್ರು ಬಂದು ತೊಂದರೆ ಕೊಡೋರು. ಬಟ್ ಇವಾಗ ಫೆನ್ಸಿಂಗ್ ವರ್ಕ್ ಹಾಕ್ಸ್ಕೊಂಡಾದ್ಮೇಲೆ ನಾವು ಯಾವುದೇ ಥರ ಬೆಳೆದಿದ್ರು ಏನೂ ನಾಶ ಮಾಡೋಕ್ಕಾಯ್ತಲ್ಲ ಸರ್. ನಾನು ಫೆನ್ಸಿಂಗ್ ಮಾಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದಾಗ ರೈತರುಗಳು ಕೇಳಿದಾಗ ಒಂದು 10 ಜನ ಬರೀ ಸತೀಶ್ ಅನ್ನೋರೊಬ್ಬರನ್ನ ಹೇಳಿದ್ರು ಅವ್ರ ನೇಮು. ಯಾಕಪ್ಪ ಅಂದರೆ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ ಅಂತ ಅವ್ರ ಹೆಸರು ಹೇಳಿದ್ರು ಸರ್. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಏನೇ ಬೆಳೆದ್ರು ಯಾರು ಬಂದು ನಾಶ ಮಾಡೋಕ್ಕಾಗಲಿಲ್ಲ ಅಷ್ಟು ಸರ್. ಬೇರೆಯವ್ರಕ್ಕಿಂತ ಎಲ್ಲ 650 700 720 ರೂಪಾಯಿಗೆ ವರ್ಕ್ ಮಾಡ್ಕೊಡೋರು ಇದ್ರು. ಬಟ್ ನಾನು ಸತೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಳ್ಳೆ ಬೆಸ್ಟ್ ಕ್ವಾಲಿಟಿನೇ ಕೊಟ್ಟಾರೆ. ಟಾಟಾ ಕಂಪ್ನಿನೇ ಕೊಟ್ಟರು, ಕೋಲಾರ ಕಂಬ ಹಸಿಕಲ್ಲೇ ಕೊಟ್ಟಾರೆ ಸರ್. ಸರ್ ಬೇರೆಯವ್ರಕ್ಕಿಂತ 10-20 ರೂಪಾಯಿ ಹೆಚ್ಚಾಗಿ ಆಗ್ಬೋದು ಸತೀಶ್ ಅವ್ರ ಹತ್ರ ಸರ್. ನಮಗೆ ತುಂಬ ಖುಷಿ ಆಯಿತು ಅವ್ರು ಕೆಲಸ ಮಾಡಿಕೊಟ್ಟಿದ್ದು ನೋಡಿ. ಬನ್ನಿ ಸರ್, ನಮ್ಮ ಸತೀಶ್ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ಸರ್. ಇವರೇ ನೋಡಿ ನಮ್ಮ ಸತೀಶ್ ಅಂತ ಸರ್. ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟವ್ರೆ ಸರ್. ನಮ್ಮ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಸತೀಶ್ ಅವರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಬನ್ನಿ ಸರ್. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಸತೀಶ್ ಅಂತ ಸರ್. ನಮ್ಮ ತಾತ ಮುತ್ತಾತರ ಕಾಲದಿಂದನೂ ನಾವು ಇದೇ ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ಈ ಜಾಗದ ಓನರು ನಮ್ಮ ಬಗ್ಗೆ ಇಷ್ಟು ಖುಷಿಯಿಂದ ಮಾತಾಡಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು ಸರ್. ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ ಸರ್. ಈ ವಿಡಿಯೋದಿಂದ ತುಂಬ ರೈತರಿಗೆ ಒಳ್ಳೆಯದಾಗುತ್ತೆ. ಈ ವಿಡಿಯೋನ ಅತಿ ಹೆಚ್ಚು ರೈತರಿಗೆ ಶೇರ್ ಮಾಡಿ ಸರ್. ಸರ್ ಈಗ ನಿಮ್ಮ ಕೆಲಸದ ಬಗ್ಗೆ ತೋರಿಸ್ಕೊಡಿ ಸರ್. ಕೆಲಸದ ಬಂದು ಸರ್, ಇವಾಗ ಕೆಲಸ ಮಾಡಿರೋದು ಬಂದು 7 ಅಡಿ ಕಲ್ಲಿನ ಕೆಲಸ. 7 ಅಡಿ ಕಲ್ಲಿಗೆ 6 ಲೈನ್ ಮುಳ್ತಂತಿ ಹಾಕಿ ಕೊಡ್ತೀವಿ ಸರ್. ಕಾಮನಾಗೆ ಕಲ್ಲು ಬಂದು ಸೈಜು 4-5 ಬರುತ್ತೆ. ನಮ್ಮ ಹತ್ರ ಇವಾಗ ಕೆಲವು ಒಂದೊಂದು 6 ಬರುತ್ತೆ ಸೈಜು. ನೀವು ಹೆಂಗೆ ಹೇಳ್ತೀರಾ ಆ ರೀತಿ ಮಾಡಿಸ್ಕೊಡ್ತೀನಿ ಸರ್. ಮುಳ್ತಂತಿ ಬಂದು ಸರ್ ಕೆಳಗಡೆಯಿಂದ ಸ್ವಲ್ಪನೇ ಜಾಸ್ತಿ ಮಾಡ್ಕೊಂಡು ಬಂದಿರ್ತೀವಿ. ಏನಕ್ಕೆ ಅಂದರೆ ಆ ಕಡೆಯಿಂದ ಈ ಕಡೆ ಏನು ಬರಬಾರ್ದು, ಕಾಡಂದಿಗಳು, ನಾಯಿಗಳು, ಅವು ಇವು ಕುರಿ ಮೇಕೆ ಎಲ್ಲ ಬರ್ತಾ ಇರ್ತವೆ. ಅದು ಬರಬಾರ್ದು ಅನ್ನೋ ಕಾರಣಕ್ಕೆ ಕೆಳಗಡೆಯಿಂದ ಸ್ವಲ್ಪ ಹೈಟ್ ಮಾಡ್ಕೊಂಡು ಬರ್ತೀವಿ ಸರ್. ಆಮೇಲೆ ನಾವು 6 ಅಡಿಗೆ ಒಂದು ಕಲ್ಲು ಹಾಕ್ತೀವಿ. ಕಲ್ಲು ಬಂದು ಸರ್ ಪ್ರತಿ 10 ಕಲ್ಲಿಗೆ 2 ಸಪೋರ್ಟ್ ಕಲ್ಲು ಕೊಟ್ಟಿರ್ತೀವಿ ಸರ್. ಕಲ್ಲು ನೀವು ನೋಡ್ತಾ ಇರ್ಬೋದು, ಇವಾಗ ತಾಳು ತುದಿ ಎಲ್ಲ ಒಂದೇ ಸೈಜ್ ಇದೆ ಸರ್, ವಕ್ರ ಪಕ್ರ ಎಲ್ಲೂ ಇಲ್ಲ. ಕಲ್ಲು ಇದೇ ಥರ ಇರುತ್ತೆ ಕಲ್ಲು. ಆಮೇಲೆ ಕಲ್ಲು ಬಂದು ಇದು ಹಸಿ ಕಲ್ಲು ಸರ್, ಸುಟ್ಟು ಕಲ್ಲು ನಾವು ಯೂಸ್ ಮಾಡೋದಿಲ್ಲ. ತುಂಬ ರೈತರುಗಳಿಗೆ ಯಾಮಾರಿಸ್ತಾ ಇದ್ದಾರೆ, ಹಸಿ ಕಲ್ಲು ಅಂತ ಹೇಳ್ಬಿಟ್ಟು ಸುಟ್ಟು ಕಲ್ಲುಗಳನ್ನ ಹಾಕ್ತಾಯಿದ್ದಾರೆ. ನಾವು ಆ ರೀತಿ ಮಾಡೋಕ್ಕೆ ಹೋಗಲ್ಲ, ನಾವು ಹೇಳಿದ್ದನ್ನು ನಡ್ಕೊತೀವಿ ಸರ್. ನಮ್ಮದೇ ಕೋಲಾರಲ್ಲಿ ಸ್ವಂತ ಕ್ವಾರ ಇದೆ ಸರ್. ಸ್ವಂತ ಕಾರಿಂದ ನಮಗೆ ಅಲ್ಲಿಂದ ಇಲ್ಲಿಗೆ ಲಾರಿಲಿ ಕಲ್ಲನ್ನ ಇಂಪೋರ್ಟ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು. ಈ ಕೆಲಸ ಓನರ್ ಬಂದು ಪ್ರತಿ 8 ಕಲ್ಲಿಗೆ 2 ಸಪೋರ್ಟ್ ಕಲ್ಲು ಕೊಡಬೇಕು ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ನಾವು ಪ್ರತಿ 8 ಕಲ್ಲಿಗೆ 2 ಸಪೋರ್ಟ್ ಕಲ್ಲು ಕೊಟ್ಟಿದ್ದೀವಿ. ಈ ಸಪೋರ್ಟ್ ಕಲ್ಲು ಏನಕ್ಕೆ ಕೊಡೋದು ಅಂತ ಹೇಳಿದ್ರೆ ಸರ್, ಕಲ್ಲು ವಾಲೋದಿಲ್ಲ. ಕಲ್ಲು ಒಂದೇ ತೂಕವಾಗಿ ನಿಂತಿರ್ತದೆ. ನಾನು ಇವಾಗ ಏನು ಮಾಡಿದ್ದೀನಿ ಕೆಲಸ ಲೈಫ್ ಲಾಂಗ್ ಹಂಗೆ ಇರುತ್ತೆ ಸರ್, ಈ ಥರ ಸಪೋರ್ಟ್ ಕಲ್ಲು ಕೊಡೋದ್ರಿಂದ ಸರ್. ಇದಕ್ಕೆ ಕೆಲವರು ಕಟ್ಟೆ ಹಾಕೋದಿಲ್ಲ. ತುಂಬ ಕಡೆ ಹಂಗೆ ಸಪೋರ್ಟ್ ಕಲ್ಲನ್ನ ನಿಲ್ಲಿಸ್ಬಿಟ್ಟು ಹೊರ್ಟೋಗ್ಬಿಟ್ಟಿರ್ತಾರೆ. ನಾನು ಪ್ರತಿ ಕಲ್ಗೂ ಸಪೋರ್ಟ್ ಕಲ್ಗೆ ಕಟ್ಟಾಕ್ಸಿರ್ತೀನಿ ಸರ್. ಈ ಸಪೋರ್ಟ್ ಕಲ್ಲು ಕೊಡೋದ್ರಿಂದ ಉಪಯೋಗ ಏನು ಅಂತ ಹೇಳಿದ್ರೆ ಎಲ್ಲ ಇಂಟರ್ಲಾಕ್ ಆಗುತ್ತೆ ಸರ್. ಸರ್ ಈಗ ಕ್ವಾಲಿಟಿ ಮೆಟೀರಿಯಲ್ ಯಾವ ಥರ ಹಾಕ್ತೀರಾ ಸರ್? ಸರ್ ಮೆಟೀರಿಯಲ್ಲು ಸರ್ ಫಸ್ಟಿಗೆ ಜಿಯೋ ವೈರು ಸರ್. ಜಿಯೋ ವೈರು ಕೆಲವರು ಸುಪ್ರೀಮು ಅದು ಇದು ಎಲ್ಲ ಹಾಕ್ತಾರೆ. ನಂದು ಆ ರೀತಿ ಇಲ್ಲ ಸರ್. ಇದೇ 18 ಗೇಜು ನನ್ನ ಹತ್ರ ಟಾಟಾ ಇದೆ ಸರ್. ಟಾಟಾನೇ ಜಿಯೋ ವೈರೂ ಟಾಟಾನೇ ಹಾಕ್ತೀನಿ ಸರ್ ನಾನು. ಆಮೇಲೆ ಮುಳ್ತಂತಿ ಬಂದು ಟಾಟಾ 14x14 ಹಾಕಿ ಅಂತ ಹೇಳಿದ್ರು. ಟಾಟಾ 14x14 ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ರು. ಟಾಟಾ 14x14 ಹಾಕಿದ್ದೀನಿ ಸರ್. ಇದು 100 GSM ಜಿಂಕ್ ವಾಟೆಡು ಸರ್. ತುಕ್ಕೆ ಹಿಡಿಯಲ್ಲ ಸರ್. ಆಮೇಲೆ ಸರ್ ಇದು ರೀಪ್ಲೇಸ್ಮೆಂಟ್ ಇದೆ. 10 ವರ್ಷದೊಳಗಡೆ ಏನಾರು ತುಕ್ಕಿಡಿದ್ರೆ ರೀಪ್ಲೇಸ್ಮೆಂಟು ಸರ್. ನಾನು ರೀಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತೀನಿ. ಫೆನ್ಸಿಂಗ್ ಅಂತ ಬಂದರೆ ಎಷ್ಟು ಥರದ ಕೆಲಸ ಮಾಡ್ಕೊಡ್ತೀರಾ ಸರ್? ಸರ್ ಫೆನ್ಸಿಂಗ್ ಅಂತ ಬಂದರೆ ಸರ್ ನನ್ನ ಹತ್ರ ಮುಳ್ತಂತಿ ಇದೆ, ಚೈನ್ ಲಿಂಕ್ ಮೆಶ್ ಇದೆ, ನಾಟೆಡ್ ಫೆನ್ಸ್ ಇದೆ ಸರ್. ನೀವು ಯಾವ್ದು ಕೇಳ್ತೀರೋ ಅದನ್ನು ನಾನು ಮಾಡ್ಕೊಡ್ತೀನಿ ಸರ್. ನಾವು ಗ್ಯಾರಂಟಿ ಎಲ್ಲ ಯಾವ ಥರ ಇರುತ್ತೆ ಸರ್ ನಿಮ್ಮ? ಸರ್ ನನ್ನ ಕಡೆಯಿಂದ 10 ವರ್ಷ ಸರ್ವಿಸ್ ಕೊಡ್ತೀನಿ ಸರ್. ಕಲ್ಲು ಏನಾರು ಬಿದ್ದೋಯ್ತು ಅಂತ ಹೇಳಿದ್ರೆ, ಕಟ್ಟಾಯಿತು ಅಂತ ಹೇಳಿದ್ರೆ ನಾನು ಫ್ರೀಯಾಗಿ ಬಂದು ಮಾಡಿಕೊಡ್ತೀನಿ ಸರ್. ಮುಳ್ತಂತಿಗೆ ಬಂದು ಸರ್ 25 ವರ್ಷ ವ್ಯಾರಂಟಿ ಇದೆ ಸರ್. 10 ವರ್ಷದಲ್ಲಿ ಏನಾರು ಮುಳ್ತಂತಿ ಏನಾದರೂ ತುಕ್ಕಿಡಿತು ಅಂತ ಹೇಳಿದ್ರೆ ನಾನು ರೀಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತೀನಿ ಸರ್. ಈಗ ಕೊನೆಯದಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಹಂಗೂ ಏನಾರು ಮೀಟ್ ಮಾಡಬೇಕು ಅಂತಿದ್ರೆ ದೇವನಹಳ್ಳಿಗೆ ಬನ್ನಿ ಸರ್. ದೇವನಹಳ್ಳಿಲಿ ನಮ್ಮದೇ ಆಫೀಸ್ ಇದೆ, ಅಲ್ಲೇ ಸಿಗೋಣ ಸರ್.